ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟ್ ಬೋರ್ಡಿಂಗ್ ಕ್ರೀಡಾಂಗಣ ಚಿಂತಾಮಣಿ ನಗರದ ಅಂಜನಿ ಲೇಕ್ ವುಡ್ಸ್ ಲೇಔಟ್ನಲ್ಲಿ ಒಲಿಂಪಿಕ್ಸ್ ತಂಡದ ಕ್ರೀಡಾಪಟುಗಳಿಂದ ಅಮೋಘ ಕ್ರೀಡಾ ಪ್ರದರ್ಶನ. ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಅಂಜನಿ ಲೇಕ್ ವುಡ್ಸ್ ಲೇಔಟ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟ್ ಬೋರ್ಡಿಂಗ್ ಕ್ರೀಡಾಂಗಣವನ್ನು ನೂತನವಾಗಿ ನಿರ್ಮಾಣ ಮಾಡಿದ್ದು, ಸದರಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಲಿಂಪಿಕ್ಸ್ನ ಸ್ಕೇಟ್ ಬೋರ್ಡಿಂಗ್ನಲ್ಲಿ ಭಾಗವಹಿಸಿದ ತಂಡ ಚಿಂತಾಮಣಿಯಲ್ಲಿ ನಿರ್ಮಾಣ ಮಾಡಿರುವ ನೂತನ ಸ್ಕೇಟ್ ಬೋರ್ಡಿಂಗ್ನಲ್ಲಿ ತಮ್ಮ ಪ್ರದರ್ಶನವನ್ನು ಪ್ರದರ್ಶಿಸಿದರು. ಮೈ ನವಿರಳಿಸುವ ಸ್ಕೇಟ್ ಬೋರ್ಡಿಂಗ್ ಕ್ರೀಡೆಯನ್ನು ಪ್ರದರ್ಶಿಸುವ ಮೂಲಕ ನೆರೆದಿದ್ದ ವಿವಿಧ ಕ್ರೀಡಾಪಟುಗಳು, ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳನ್ನು ರೋಮಾಂಚನಗೊಳಿಸುವಲ್ಲಿ ಸಹ ಯಶಸ್ವಿಯಾದರು. ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಮತ್ತು ಅವರ ಅಣ್ಣ ಡಾಕ್ಟರ್ ಬಾಲಾಜಿರವರು ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಅಂಜನಿ ಲೇಕ್ ವುಡ್ಸ್ ಲೇಔಟ್ನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಹಲವು ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡಿದ್ದು, ಅದರಲ್ಲಿ ದೇಶದಲ್ಲಿ ಅತ್ಯಂತ ಗುಣಮಟ್ಟದ ಸ್ಕೇಟ್ ಬೋರ್ಡಿಂಗ್ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಭಾರತ ದೇಶದಾದ್ಯಂತ ಸ್ಕೇಟಿಂಗ್ ಬೋರ್ಡ್ ಕ್ರೀಡಾಂಗಣ ನಿರ್ಮಾಣ ಮಾಡಿರುವ 100 ರ್ಯಾಮ್ ಸ್ಕೇಟ್ ಪಾರ್ಕ್ಸ್ ಕಂಪನಿಯ ತಂಡವನ್ನು ಕರೆತಂದ ಸಚಿವ MC ಸುಧಾಕರ್ ಮತ್ತು ಅವರಣ್ಣ ಡಾಕ್ಟರ್ ಬಾಲಾಜಿರವರು ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲೂ 12,000 ಅಡಿಗಳಷ್ಟು ವಿಸ್ತೀರ್ಣದ ಪ್ರದೇಶದಲ್ಲಿ ಸ್ಕೇಟ್ ಬೋರ್ಡಿಂಗನ್ನು ವಿಭಾಗಗಳಾದ ಸ್ಟ್ರೀಟ್ ಸ್ಕೇಟ್ ಬೋರ್ಡಿಂಗ್ ಮತ್ತು ಪಾರ್ಕ್ ಸ್ಕೇಟ್ ಬೋರ್ಡಿಂಗ್ ಅನ್ನು ಒಂದೇ ಜಾಗದಲ್ಲಿ ನಿರ್ಮಾಣ ಮಾಡುವ ಮೂಲಕ ದೇಶದಲ್ಲಿ 2 ವಿಭಾಗಗಳಿರುವ ಸದರಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟ್ ಬೋರ್ಡಿಂಗ್ ಕ್ರೀಡಾಂಗಣವನ್ನು ನಿರ್ಮಿಸುವಲ್ಲಿ ಇಬ್ಬರು ಯಶಸ್ವಿಯಾಗಿದ್ದಾರೆ. ಸದರಿ ಕ್ರೀಡಾಂಗಣದಲ್ಲಿ ಮೊಟ್ಟಮೊದಲ ಬಾರಿಗೆ ಒಲಿಂಪಿಕ್ಸ್ನ ತಂಡದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳ ಮೂಲಕ ಸ್ಕೇಟ್ ಬೋರ್ಡಿಂಗ್ ಕ್ರೀಡೆಯನ್ನು ಸೋಮವಾರ ಪ್ರದರ್ಶಿಸುವಲ್ಲಿ ಸಹ ಯಶಸ್ವಿಯಾದರು. ಸೋಮವಾರ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಹಾರಾಷ್ಟ್ರ, ದೆಹಲಿ, ಉತ್ತರಾಖಂಡ್, ಉತ್ತರ ಪ್ರದೇಶ್, ಮಣಿಪುರ್, ಕರ್ನಾಟಕ ಮತ್ತು ಅಮೆರಿಕದಿಂದ ಬಂದಿದ್ದ ಸ್ಕೇಟ್ ಬೋರ್ಡಿಂಗ್ ಕ್ರೀಡಾಪಟುಗಳು ಸ್ಕೇಟ್ ಬೋರ್ಡಿಂಗ್ ಕ್ರೀಡೆಯನ್ನು ಪ್ರದರ್ಶಿಸುವ ಮೂಲಕ ನೆರೆದಿದ್ದವರಿಗೆ ಮೈ ಜುಮ್ಮೆನಿಸುವ ರೋಮಾಂಚನದ ಪ್ರದರ್ಶನವನ್ನು ನೀಡುವಲ್ಲಿ ಯಶಸ್ವಿಯಾದರು. ಬಂದಿದ್ದ ಎಲ್ಲ ಕ್ರೀಡಾಪಟುಗಳಿಗೆ ನೆನಪಿನ ಕಾಣಿಕೆಯನ್ನು ಸಹ ವಿತರಣೆ ಮಾಡಲಾಯಿತು. ಇನ್ನು ಚಿಂತಾಮಣಿಯಲ್ಲಿ ನಡೆದ ಮೊಟ್ಟ ಮೊದಲ ಸ್ಕೇಟ್ ಬೋರ್ಡಿಂಗ್ ಕ್ರೀಡೆಯನ್ನು ವೀಕ್ಷಿಸಲು ಮಾಜಿ ಗೃಹ ಸಚಿವ A. ಚೌಡರೆಡ್ಡಿ, ಪತ್ನಿ ಶಾಂತಮ್ಮ ಚೌಡರೆಡ್ಡಿ, ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಪತ್ನಿ ಸ್ವಪ್ನ ಸುಧಾಕರ್, ಮುಖಂಡರಾದ ಮುನ್ಶಾಮ್ ರೆಡ್ಡಿ, ನಗರಸಭೆ ಅಧ್ಯಕ್ಷ R. ಜಗನ್ನಾಥ್, ಚಿಂತಾಮಣಿ ಉಪವಿಭಾಗದ DYSP ಮುರಳೀಧರ್, ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್, ಕೆಂಚಾಲಹಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟರಾಮಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ S. ಆನಂದ್ ಸೇರಿದಂತೆ ವಿವಿಧ ಕ್ರೀಡಾಪಟುಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇನ್ನು ಸ್ಕೇಟ್ ಜಂಪ್ ಬೋರ್ಡಿಂಗ್ ತಯಾರು ಮಾಡಿದ್ದ 100 ರ್ಯಾಂಪ್ ಸ್ಕೇಟ್ ಪಾರ್ಕ್ ಕಂಪನಿಯ ಬೆಂಗಳೂರಿನ ಅಭಿಷೇಕ್, ಡ್ಯಾರಿಯಸ್ ಮತ್ತು ತರುಣ ತಂಡ ಸಹ ಇದರಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅಂಜನಿ ಲೇಕ್ ವುಡ್ಸ್ ಲೇಔಟ್ನ ಮಾಲೀಕರಾದ ಡಾಕ್ಟರ್ ಬಾಲಾಜಿ ಮಾತನಾಡಿ, ಮೊಟ್ಟ ಮೊದಲ ಬಾರಿಗೆ ಸ್ಕೇಟ್ ಬೋರ್ಡಿಂಗ್ ಕ್ರೀಡಾಂಗಣ ನಿರ್ಮಾಣ ಮಾಡಿದ್ದು, ಇಲ್ಲಿನ ಮಕ್ಕಳಿಗೆ ಸ್ಕೇಟ್ ಬೋರ್ಡಿಂಗ್ ಬಗ್ಗೆ ಪರಿಚಯ ಮಾಡಿಕೊಡುವ ಸಲುವಾಗಿ ಕಾರ್ಯಕ್ರಮ ಸಹ ಆಯೋಜನೆ ಮಾಡಿದ್ದು, ಸ್ಕೇಟ್ ಬೋರ್ಡಿಂಗ್ ಕ್ರೀಡೆ ಒಲಿಂಪಿಕ್ ಕ್ರೀಡೆ ಆಗಿದೆ. ಭಾನುವಾರ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಒಲಿಂಪಿಕ್ಸ್ ಸ್ಕೇಟ್ ಬೋರ್ಡಿಂಗ್ನಲ್ಲಿ ಭಾಗವಹಿಸಿದ್ದ ಎಲ್ಲ ಕ್ರೀಡಾಪಟುಗಳು ಚಿಂತಾಮಣಿಗೆ ಬಂದು ಇಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಸ್ಕೇಟ್ ಬೋರ್ಡಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದರು. ಕ್ರೀಡೆ ಪ್ರದರ್ಶನ ನೀಡಿದ ತಂಡಕ್ಕೆ ಮತ್ತು ಭಾಗವಹಿಸಿದವರಿಗೆ ಅಭಿನಂದನೆ ಸಹ ಸಲ್ಲಿಸಿದರು. ಇನ್ನು ಭಾರತ ದೇಶದಲ್ಲಿ ಸ್ಕೇಟ್ ಬೋರ್ಡಿಂಗ್ಗಳ ನಿರ್ಮಾಣ ಮಾಡಿರುವ 100 ರ್ಯಾಮ್ಸ್ ಸ್ಕೇಟ್ ಪಾರ್ಕ್ ಕಂಪನಿಯ ಅಭಿಷೇಕ್, ಡ್ಯಾರಿಯಸ್ ಮತ್ತು ತರುಣ ತಂಡ ಇಲ್ಲಿನ ಸ್ಕೇಟ್ ಜಾಮ್ ಬೋರ್ಡಿಂಗ್ ತಯಾರು ಮಾಡಿಕೊಟ್ಟಿದ್ದಾರೆ ಎಂದರು. ಇಷ್ಟು ಚಿಕ್ಕ ಊರಿನಲ್ಲಿ ಯಾರು ನೋಡ್ತಾರೆ, ಆಡುತ್ತಾರೆ ಅಂತ ತಂಡ ಹೇಳಿದಾಗ ಕ್ರೀಡಾಪಟುಗಳಿಗೆ ಅವಕಾಶ ಕಲ್ಪಿಸಿದರೆ ಬರ್ತಾರೆ, ಚಾಂಪಿಯನ್ ಆಗ್ತಾರೆ ಅಂತ ಹೇಳಿ ಸದರಿ ತಂಡದಿಂದ 12,000 ಸ್ಕೇಟ್ ಬೋರ್ಡಿಂಗ್ ಮತ್ತು ಪಾರ್ಕ್ ಸ್ಕೇಟ್ ಬೋರ್ಡಿಂಗನ್ನು ಹೆಚ್ಚು ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಿರುವುದು ನಮ್ಮ ದೇಶದಲ್ಲಿ ಇದೇ ಮೊದಲನೆಯದಾಗಿದೆ ಎಂದರು. ಇನ್ನು 100 ರ್ಯಾಮ್ಸ್ ಸ್ಕೇಟ್ ಪಾರ್ಕ್ ಕಂಪನಿಯ ಬೆಂಗಳೂರಿನ ಅಭಿಷೇಕ್ ಮಾತನಾಡಿ, ಭಾರತ ದೇಶದಲ್ಲಿ 15 ಸ್ಕೇಟಿಂಗ್ ಬೋರ್ಡಿಂಗ್ಗಳು ಇವೆ. ಅದರಲ್ಲಿ ಇಷ್ಟು ದೊಡ್ಡದಾದ 8 ಕ್ರೀಡಾಂಗಣಗಳು ಇವೆ. ಇಲ್ಲಿ ನಿರ್ಮಾಣ ಮಾಡಿರುವ ಸ್ಕೇಟ್ ಬೋರ್ಡಿಂಗ್ ಪಾರ್ಕ್ನಲ್ಲಿ 2 ವಿಭಾಗಗಳು ನಿರ್ಮಾಣ ಮಾಡಿರುವುದು ಇಲ್ಲಿಯೇ ಆಗಿದ್ದು, ಇದು ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದರು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲು ಅತಿ ಹೆಚ್ಚು ರ್ಯಾಂಪ್ಗಳು ಇಲ್ಲಿವೆ. ಈ ತರಹ ರ್ಯಾಂಪ್ಸ್ಗಳು ಸುಖ ಮತ್ತು ಕಷ್ಟದ ಲೆವೆಲ್ ಪ್ರಾಕ್ಟೀಸ್ಗೆ ಅನುಕೂಲವಾಗಿದ್ದು, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಉತ್ತಮ ಮೈದಾನವಾಗಿದೆ ಎಂದರು.
ಇನ್ನು ಮಹಾರಾಷ್ಟ್ರದ ಪುಣೆಯಿಂದ ಆಗಮಿಸಿದ ಕ್ರೀಡಾಪಟುವಿನ ತಂದೆ ಗಣೇಶ್ ರವರು ಮಾತನಾಡಿ, ಚಿಂತಾಮಣಿಯಲ್ಲಿ ಸುಸಜ್ಜಿತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟ್ ಬೋರ್ಡಿಂಗ್ ನಿರ್ಮಾಣ ಮಾಡಿರುವ ಬಗ್ಗೆ ಸಂತಸ ಹಂಚಿಕೊಂಡರು. ಈ ಕ್ರೀಡಾಂಗಣವನ್ನು ಕಂಡು ತುಂಬ ಖುಷಿಯಾಯಿತು. ಸಾಕಷ್ಟು ಅಭ್ಯಾಸ ಮತ್ತು ಈ ಸುರಕ್ಷತಾ ಸಲಹೆಗಳೊಂದಿಗೆ ಎಲ್ಲ ಮಕ್ಕಳು ಇಲ್ಲಿ ಅಭ್ಯಾಸ ಮಾಡಬಹುದು ಎಂದು ಸಂತಸ ವ್ಯಕ್ತಪಡಿಸಿದರು.
ಲೇಔಟ್ಸ್ ಲೇಔಟಲ್ಲಿ ಸ್ಕೇಟ್ ಬೋರ್ಡ್ ಪಾರ್ಕ್ನ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಈ ಸ್ಕೇಟ್ ಬೋರ್ಡ್ ಅನ್ನೋದು ಈಗ ಒಲಿಂಪಿಕ್ ಗೇಮ್ ಆಗಿದೆ. ಈ ಒಂದು ಸ್ಕೇಟ್ ಬೋರ್ಡ್ ನಿರ್ಮಾಣ ಮಾಡಿರುವಂಥ 100 ರ್ಯಾಂಪ್ಸ್ನ ವ್ಯವಸ್ಥಾಪಕರು ಡ್ಯಾರಿಯಸ್ ಬರೂಕ ಮತ್ತು ಅವರ ಸ್ನೇಹಿತರಾದ ಅಭಿಷೇಕ್, ಇವರೇ ಡ್ಯಾರಿಯಸ್, ಇವರೆಲ್ಲ ಸೇರಿ ಈ ನಿನ್ನೆ ನಡೆದಿರೋವಂಥ ರಾಷ್ಟ್ರ ಮಟ್ಟದ ಸ್ಕೇಟ್ ಬೋರ್ಡಲ್ಲಿ ಭಾಗಿಯಾಗಿರುವಂಥ ಎಲ್ಲ ಕಾಂಪಿಟೇಟರ್ಸ್ನ ಇಲ್ಲಿ ಕರ್ಕೊಂಡು ಬಂದು ಇವತ್ತು ಚಿಂತಾಮಣಿಯ ಮಕ್ಕಳಿಗೆ ಸ್ಕೇಟ್ ಬೋರ್ಡ್ ಅಂದರೆ ಏನು ಅದರದ ಒಂದು ಪರಿಚಯ ಮಾಡಿಸ್ಕೊಟ್ರು. ಸೊ ಚಿಂತಾಮಣಿ ಸಮಗ್ರ ಜನತೆಯ ಪರವಾಗಿ ಡ್ಯಾರಿಯಸ್ಗೂ ಮತ್ತು ಅವರೆಲ್ಲ ಟೀಮ್ ಸದಸ್ಯರಿಗೂ ಮತ್ತು ಇಲ್ಲಿ ಇವತ್ತಿನ ಬಂದಿರುವಂಥ ಎಲ್ಲ ಸ್ಕೇಟರ್ಸ್ಗೂ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದು ವಿಶೇಷ ಏನು ಅಂತ ಇಂಡಿಯಾದಲ್ಲಿ ಸುಮಾರು ಸ್ಕೇಟ್ ಬೋರ್ಡ್ ಪಾರ್ಕ್ ಕಟ್ಟಿರೋದೆಲ್ಲ ಡ್ಯಾರಿಯಸ್. ಸೊ ಅವರೇ ಇದ್ರ ಬಗ್ಗೆ ಹೇಳಬೇಕು ಅಂತ ನಾವು ಕೇಳ್ಕೊಂಡು ಈ ಒಂದು ಸ್ಕೇಟ್ ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ಮತ್ತು ಈ ಲೇಔಟ್ ಡೆವಲಪ್ ಮಾಡಬೇಕಾದ್ರೆ ಸುಧಾಕರ್ ಅವರು ತುಂಬ ದೂರದೃಷ್ಟಿಯಿಂದನೇ ಇದು ಮಾಡಿದ್ರು. ಮೊದಲನೇ ಸಾರಿ ಡ್ಯಾರಿಯಸ್ನ ಇವನ್ನೆಲ್ಲ ಇಲ್ಲಿ ಕರ್ಕೊಂಬಂದಾಗ ಅವ್ರು ಹೇಳಿದ್ರು, ಸರ್ ಇಂಥ ಚಿಕ್ಕ ಊರಲ್ಲಿ ನೀವು ಸ್ಕೇಟ್ ಪಾರ್ಕ್ ಮಾಡಿದ್ರೆ ಯಾರು ಆಡ್ತಾರೆ ಸರ್, ಯಾರು ನೋಡ್ತಾರೆ ಅಂತ. ಆಗ ಸುಧಾಕರು ನಾವೆಲ್ಲ ಹೇಳಿದ್ದು ಒಂದೇ, ನಾವು ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ರೇ, ಒಂದು ಸ್ಕೇಟ್ ಪಾರ್ಕ್ ರೆಡಿ ಮಾಡಿಕೊಟ್ರೇ ಆವಾಗ ಇಲ್ಲಿ ಚಾಂಪಿಯನ್ಸ್ ಬರ್ತಾರೆ. ಆ ಒಂದು ಉದ್ದೇಶದಿಂದನೇ ಇಲ್ಲಿ ಚಿಂತಾಮಣಿಯಲ್ಲಿ ಇವತ್ತು ಸುಮಾರು 12,000 ಸ್ಕ್ವೇರ್ ಫೀಟ್ ಅಷ್ಟು ಸ್ಕೇಟ್ ಬೋರ್ಡ್ ಪಾರ್ಕ್ ಮಾಡಿದ್ದೀವಿ. ಇದರಲ್ಲಿ ಒಂದು ಸ್ಟ್ರೀಟ್ ಸೆಕ್ಷನ್ನು ಮತ್ತು ಬೌಲ್ ಸೆಕ್ಷನ್ ಅಂತ ಇರುತ್ತೆ. ಇವೆರಡೂ ಜೋಡಿಯಾಗಿ ಮಾಡಿರೋವಂಥ ಸ್ಕೇಟ್ ಪಾರ್ಕ್ ಇಡೀ ದೇಶದಲ್ಲಿ ಇದೊಂದೇ ಒಂದು. ನಮ್ಮ ಹೆಸರು ಅಭಿಷೇಕ್, ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ನಮ್ಮದು 100 ರ್ಯಾಂಪ್ಸ್ ಒಂದು ಕಂಪನಿ ಇದೆ, ಅದು ಸ್ಕೇಟ್ ಪಾರ್ಕ್ ಮಾಡೋಕ್ಕೆ ಒಂದು ಕಂಪ್ನಿ ಮಾಡಿದ್ದೀವಿ. ನಮ್ಮದು ಇಂಡಿಯಾನಲ್ಲಿ ಒಂದು 10-15 ಸ್ಕೇಟ್ ಪಾರ್ಕ್, ಇಷ್ಟು ದೊಡ್ಡ ಸ್ಕೇಟ್ ಪಾರ್ಕ್ ಬರೀ 8 ಇದೆ. ಈ ಥರ ಏನು ಸ್ಕೇಟ್ ಪಾರ್ಕ್ ಇಲ್ಲ. ಇದೇ ಇವಾಗ ಇಂಡಿಯಾನಲ್ಲಿ ಬೆಸ್ಟ್ ಸ್ಕೇಟ್ ಪಾರ್ಕ್, ನಮ್ಮ ಒಪಿನಿಯನ್ನಲ್ಲಿ ಇದೆ ಬೆಸ್ಟ್ ಸ್ಕೇಟ್ ಪಾರ್ಕ್ ಇಂಡಿಯಾನಲ್ಲಿ. ಇದರಲ್ಲಿ ವಿಶೇಷತೆ ಏನಿದೆ ಇದರಲ್ಲಿ? ಯಾಕಂದರೆ ಇಂಡಿಯಾನಲ್ಲಿ ಇವಾಗ ಒಲಿಂಪಿಕ್ಸ್ನಲ್ಲಿ ಸ್ಕೇಟ್ ಬೋರ್ಡಿಂಗ್ ಬಂದಿದೆ ಇವಾಗ. ಅದಕ್ಕೆ ನಾವು ಈ ಸ್ಕೇಟ್ ಪಾರ್ಕ್ ಸ್ಪೆಸಿಫಿಕ್ ಒಲಿಂಪಿಕ್ ಸ್ಟ್ಯಾಂಡರ್ಡ್ ಮಾಡೋಕ್ಕೆ ಅದು ಡಿಸೈನ್ ಎಲ್ಲ ಆ ಥರ ಮಾಡಿದ್ದೀವಿ. ಇಲ್ಲಿ ನಾವು ನಮ್ಮದು ಕಾಂಪಿಟೇಷನ್ ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ, ಇಂಟರ್ನ್ಯಾಷನಲ್ ಲೆವೆಲ್ ಹೋಗೋಕ್ಕೆ ಇಲ್ಲಿ ಪರ್ಫೆಕ್ಟ್ ಇದೆ ಪ್ರಾಕ್ಟೀಸ್ ಮಾಡೋಕ್ಕೆ. ಈ ಆ ಥರ ಏನು ಸ್ಟ್ಯಾಂಡರ್ಡ್ ಇಲ್ಲ ನಮ್ಮದು. ಇಲ್ಲಿ ಹೈಯೆಸ್ಟ್ ರ್ಯಾಂಪ್ ನಮ್ಮದು ಒಂದು 10 ಫೀಟ್ ಇದೆ, 3 ಮೀಟರ್ಸ್. ಇಂಡಿಯಾನಲ್ಲಿ ಹೈಯೆಸ್ಟ್ ರ್ಯಾಂಪ್ ಅದಕ್ಕಿಂತ ಸ್ವಲ್ಪ ದೊಡ್ಡದು ಮಾಡಿದ್ದೀವಿ ನಾವು. ಈ ಥರ ರ್ಯಾಂಪ್ ಎಲ್ಲ ರ್ಯಾಂಪ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸ್ವಲ್ಪ ರ್ಯಾಂಪ್ ಈಸಿ ಆಗಿರುತ್ತೆ, ಸ್ವಲ್ಪ ರ್ಯಾಂಪ್ ಡಿಫಿಕಲ್ಟ್ ಆಗಿರುತ್ತೆ. ನಾವು ಇಲ್ಲಿ ಎರಡೂ ಮಾಡಿದ್ದೀವಿ, ಈಸಿನೂ ಮಾಡಿದ್ದೀವಿ, ಡಿಫಿಕಲ್ಟು ಮಾಡಿದ್ದೀವಿ. ಎಲ್ಲ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಮಾಡಿದ್ದೀವಿ ನಾವು.